ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಜಾಗೃತಿ ಅಭಿಯಾನ. ಗಂಗಾವತಿ ಕೊಪ್ಪಳ ಜಿಲ್ಲಾ ಪೊಲೀಸ್ ಇಲಾಖೆ ಆದೇಶದ ಅನ್ವಯ ಗಂಗಾವತಿ ನಗರ ಠಾಣೆಯ ನೇತೃತ್ವದಲ್ಲಿ 2024ರ ಅಪರಾಧ ತಡೆ ಮಾಸಾಚರಣೆ ಅಭಿಯಾನಕ್ಕೆ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಮಂಗಳವಾರದಂದು ಚಾಲನೆ ನೀಡಿದರು. ಅವರು ಅಭಿಯಾನದ ಅಡಿಯಲ್ಲಿ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳಿಗೆ ಅಪರಾಧ ತಡೆಗೆ ಸಂಬಂಧಿಸಿದಂತೆ ಮಾತನಾಡಿ, ವ್ಯಕ್ತಿ ಕುಟುಂಬ ಸೇರಿದಂತೆ ಮಹಿಳೆಯರ ಬೇರೆ ಕಡೆಗೆ ಸೆಳೆದು ಹಣ ಬಂಗಾರ ಸೇರಿದಂತೆ ಅಮೂಲ್ಯವಾದ ವಸ್ತುಗಳನ್ನು ಹಲವು ಕುತಂತ್ರದ ಮೂಲಕ ಅಪಹರಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ಹಣ ಕೆಳಗೆ ಹಾಕಿ ಹಣ ಬಿದ್ದಿದೆ ಎಂದು ಹೇಳಿ ಬೇರೆ ಕಡೆ ಗಮನ ಸೆಳೆಯುವುದರ ಮೂಲಕ ಹಣ ವಸ್ತುಗಳನ್ನು ದೋಚುವುದು, ಪೊಲೀಸರೆಂದು ಸುಳ್ಳು ಹೇಳಿ ಮೋಸವೆಸಗುವುದು, ಪೂಜೆ ಮಾಡಿ ಚಿನ್ನಾಭರಣಗಳನ್ನು ಡಬಲ್ ಮಾಡುವುದಾಗಿ ಹೇಳಿ ದೋಚುವಂತಹ ಪ್ರಸಂಗಗಳು, ಪ್ರಕರಣಗಳು ಹೆಚ್ಚು ದಾಖಲಾಗುತ್ತಿವೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಅತ್ಯಂತ ಜಾಗೃತರಾಗಿರಬೇಕೆಂದು ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ ಸಿಪಿಐ ಪ್ರಕಾಶ್ ಮಾಳೆ ಮಾತನಾಡಿ, ಮನೆಯಿಂದ ಹೊರ ಹೋಗುವಾಗ ಭದ್ರವಾಗಿ ಬೀಗ ಹಾಕುವುದು ಸೇರಿದಂತೆ ಅಕ್ಕಪಕ್ಕದವರಿಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು, ಅಧಿಕ ಮೊತ್ತದ ಹಣ ಹಾಗೂ ವಸ್ತು ಒಡವೆಗಳನ್ನು ಬ್ಯಾಂಕ್ ಲಾಕರ್ಗಳಲ್ಲಿ ಸುರಕ್ಷಿತವಾಗಿ ಇಡುವುದು, ಸರಗಳ್ಳತನ, ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ, ವಾಹನ ಕಳ್ಳತನ, ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವ ಕುರಿತಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಕಲ್ಮಠದ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಸೇವಾ ಯೋಜನೆಯ ಘಟಕ ಅಧಿಕಾರಿಗಳು ಸೇರಿದಂತೆ ವಿದ್ಯಾರ್ಥಿಗಳು ಮಾಸಾಚರಣೆಯ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಕಾಲೇಜಿನ ಆವರಣದಿಂದ ಹೊರಟ ಜಾಥಾವು ಅಂಬೇಡ್ಕರ್ ವೃತ್ತ, ಶ್ರೀ ಕೃಷ್ಣದೇವರಾಯ ವೃತ್ತ ಮಾರ್ಗವಾಗಿ ಠಾಣೆಗೆ ಆಗಮಿಸಿತು. ಈ ಸಂದರ್ಭದಲ್ಲಿ ಎಸ್ಐ ಶಿವಶರಣಪ್ಪ, ಪಿಎಸ್ಐ ಶಾರದಮ್ಮ, ಎಸ್ಐ ಅಜೀಜ್, ಅಮರೀಶ್, ವಿಶ್ವನಾಥ್, ಸುಭಾಷ್ ಇತರರು ಪಾಲ್ಗೊಂಡಿದ್ದರು. ವಹಿಸಿರ್ತಕ್ಕಂತಹ ಪೂಜ್ಯ ಶ್ರೀಗಳಿಗೆ ವಂದಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರ್ತಕ್ಕಂತಹ ಚವ್ಹಾಣ್ರವರೇ, ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಮಾಲಿ ಪಾಟೀಲ್ ರವರೇ, ಹಾಗೂ ವೇದಿಕೆ ಮೇಲೆ ಆಗಿರ್ತಕ್ಕಂತಹ ಮಾಧ್ಯಮ ಅಕಾಡೆಮಿ, ರಾಜ್ಯ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂತಹ ಪತ್ರಕರ್ತರಾಗಿರ್ತಕ್ಕಂತಹ ನಿಗಜ್ರವರೇ ಮತ್ತು ಚಂದ್ರೂರವರೇ, ಮಾಧ್ಯಮ ಮಿತ್ರರೇ, ಹಾಗೂ ನಮ್ಮ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಪ್ರಕಾಶ್ ಮಾಳೆ ಅವರೇ ಮತ್ತು ಶಾರದಮ್ಮ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರೇ, ಇವತ್ತಿನ ದಿವಸ ಈ ಅಪರಾಧ ತಡೆ ಮಾಸಾಚರಣೆ ನಿಮಿತ್ತ ಯಾಕೆ ನಾವು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ ಪ್ರಕಾಶ್ ಮಾಳಿ ಅವರು ತಮ್ಗೆ ಪ್ರಾಸ್ತಾವಿಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಈ ನಿನ್ನ ವಿದ್ಯಾರ್ಥಿಗಳು ಅಪರಾಧ ಅಂದ ತಕ್ಷಣ ನಿಮ್ಮ ಒಂದು ಯೋಚನೆಗೆ ಏನ್ ಬರುತ್ತೆ? ಅಪರಾಧ ಅಂದ್ರೆ ಏನು? ಅಪರಾಧ ಅಂದ್ರೆ ಏನ್ ಗೊತ್ತೇ ನಿಮ್ಗೆ? ಹೇಳ್ರಿ, ಯಾರಾದ್ರೂ ಒಬ್ರು ಹೇಳ್ರಿ. PUC ಅಲ್ಲ ನೀವೆಲ್ಲ, PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲ? ಅಪರಾಧ ಅಂದ್ರೆ ಏನು? ಅಪರಾಧ ಅಂದ್ರೆ ಏನು? ನಿಮ್ಗೆ ನಾವು ಮಾಡಿಸ್ಕೊಡಂಗಿಲ್ಲ. ಮಣ್ಣಲ್ಲಿ ಹೋಗ್ಬೇಕಾದ್ರೆ ಬೈತಾರ, ಅದು ಅಪರಾಧನಾ? ಹೌದಾ ಅಲ್ಲ? ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಬೈದ್ರೆ ಅಪರಾಧ ಅಲ್ಲ. ಅದೇ ಒಬ್ಬರು ಸಾರ್ವಜನಿಕ ವ್ಯಕ್ತಿ ನಿಮ್ಗೆ ಬೈದ್ರೆ ಯಾಕೆ? ಯಾಕೆ? ಯಾಕಂದ್ರೆ ಅದನ್ನ ಕಾನೂನಿನಲ್ಲಿ ಬರೆದಿದ್ದಾರೆ. ಕಾನೂನು, ಅದಕ್ಕೆ ಕಾನೂನಿದೆ. ಯಾವ ಒಂದು ಕ್ರಿಯೆಗೆ ಕಾನೂನಿನಲ್ಲಿ ಅಪರಾಧ ಅಂತ ವ್ಯಾಖ್ಯಾನಿಸಿದ್ದಾರೆ ಮತ್ತು ಅದಕ್ಕೆ ಏನು ಶಿಕ್ಷೆಯನ್ನು ನಿಗದಿಪಡಿಸಿದ್ದಾರೆ ಅದನ್ನ ನಾವು ಅಪರಾಧ ಅಂತೀವಿ. ಈಗ ಎಕ್ಸಾಂಪಲ್ ಈ ಕಳ್ಳತನ ಆಗ್ತದೆ. ಕಳ್ಳತನ, ಕೊಲೆ, ದರೋಡೆ, ಮೋಸ, ವಂಚನೆ ಇವುಗಳೆಲ್ಲ ಅಪರಾಧಗಳು ಅಂತ ಹೇಳಿ ಕಾನೂನನ್ನ ಮಾಡಿದೀವಿ.
ಸಾಕಷ್ಟು ಕಾನೂನುಗಳು ನಮ್ಮಲ್ಲಿ ಮೇನ್ ಮುಖ್ಯವಾಗಿ ಕಾನೂನಿನ ಒಂದು ಪುಸ್ತಕ ಅಂತಂದ್ರೆ ಮೊದಲು IPC ಅಂತ ಇತ್ತು, ಇಂಡಿಯನ್ ಪಿನಲ್ ಕೋಡ್. ಈಗ BNS, ಭಾರತೀಯ ನ್ಯಾಯ ಸಂಹಿತೆ ಅಂತ ಬದಲಾವಣೆ ಆಗಿದೆ. ಗೊತ್ತಿದೆ ನಿಮ್ಗೆ? ನಿಮ್ ಕಾಲೇಜ್ನಾಗ ಹೇಳಿದಾರ ಕಾನೂನು ಏನ್ ಬದಲಾವಣೆ ಆಗಿದೆ, ಹೊಸ ಕಾನೂನುಗಳು ಜಾರಿಗೆ ಬಂದಿದೆ, ಗೊತ್ತಿದೆ ನಿಮ್ಗೆ? ಎಷ್ಟು ಕಾನೂನುಗಳು ಜಾರಿ ಬಂದಿದೆ ಹೊಸದಾಗಿ? ಸ್ವಲ್ಪ ಬೆಳವಣಿಗೆ ಆಗಿರಂಗ ಆ ಒಂದು ಉದ್ದೇಶಕ್ಕಾಗಿ ಕಾನೂನು ಮಾಡಿದ್ದಾರೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಬಾಲ್ಯ ವಿವಾಹ ಕಾಯ್ದೆಯನ್ನ ಸರ್ಕಾರ ಜಾರಿಗೆ ತಂದಿದೆಯಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ, ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಈ ಬಾಲ್ಯ ವಿವಾಹಗಳು ಸ್ವಲ್ಪ ಹೆಚ್ಚಿಗೆ, ವಿಶೇಷವಾಗಿ ಕೊಪ್ಪಳದಲ್ಲಿ. ನಾನು ನನ್ನ ವೃತ್ತಿ ಜೀವನದಲ್ಲಿ ನೋಡಿದ್ದೇನೆ, ಹೆಚ್ಚಿಗೆ ಆಗ್ತಾವ ಕೊಪ್ಪಳದಲ್ಲಿ. ನಾವು ಮಾಡಿದ್ವಿ ಸ್ಟೇಷನ್ ಬಂದ್ಮೇಲೆ 2-3 ಕೇಸ್ಗಳನ್ನ. ಅದಕ್ಕೆ ನೀವು ಯಾರು ಬಾಲ್ಯ ವಿವಾಹ ಹಾಕ್ಬಿಡುದು. ಆಗ್ತೀರಾ? ಮನೆಯಲ್ಲಿ ನಿಮ್ ತಂದೆ ತಾಯಿ ಫೋರ್ಸ್ ಮಾಡಿದ್ರೆ, ಒಳ್ಳೆ ವರ ಬಂದಿದ್ದಾನೆ, ಇಂಜಿನಿಯರ್ ಇದ್ದಾನೆ, ಡಾಕ್ಟರ್ ಇದ್ದಾನೆ, ಅಥವಾ ಏನೋ ಸರ್ಕಾರಿ ನೌಕರಿ ಇದ್ದಾನೆ, ನೀವು ಏನೋ PUC ಓದ್ತಾ ಇರ್ತೀರಿ, ನಿಮ್ಮ ಕೊಡ್ತೋಳ ತೋರ್ಸೋದೆಲ್ಲ ಮಾಡಿದ್ರೆ ಏನ್ ಮಾಡ್ತೀರಿ ನೀವು? ಏನ್ ಮಾಡ್ತೀರಿ? ಒಪ್ಕೊಂಡ್ಬಿಡ್ತೀರಾ? ನಿಮ್ಮ ಲೈಫ್ ಸೆಟ್ಲ್ ಆಗತ್ತಂತ ಒಪ್ಕೊಂಡ್ಬಿಡ್ತೀರಾ? ಯಾವುದೇ ಕಾರಣಕ್ಕೂ ಒಪ್ಕೊಡುದು. ಅವಾಗ ನೀವೇನ್ ಮಾಡ್ಬೇಕು, ನಿಮಗ್ ಹತ್ತಿರದ ಇರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್, ಅಕ್ಕಪಕ್ಕ ಮನೆಯಾಗಿಲ್ಲ, ಕಾಲೇಜಲ್ಲಿ ಇರ್ತಾರಲ್ಲ, ಫೇವ್ರೆಟ್ ಟೀಚರ್, ಫೇವ್ರೆಟ್ ಸರ್, ಅವ್ರಿಗೆ ಹೇಳ್ಬೇಕು, ಸರ್ ನನಗ್ ಮನೆಯಲ್ಲಿ ಮದುವೆಗೆ ತಯಾರ ಮಾಡ್ತಿದಾರೆ ಸರ್, ನನಗೆ ಇಷ್ಟ ಇಲ್ಲ, ನಾ ಇನ್ನೂ ಓದ್ಬೇಕಂತ ಆಸೆ ಇಟ್ಕೊಂಡಿದೀನಿ ಅಂತ ಹೇಳ್ತಿರಲ್ಲ. ಕೊನೆಗೂ ಅದು ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? 112 ಟೋಲ್ ಫ್ರೀ ನಂಬರ್ 112 ಕಾಲ್ ಮಾಡಿ. ನಮ್ಮ ಹೆಸರನ್ನ ಗೋಪಾಗಿಡ ಕೇಳಿ ಅವ್ರು ಹೇಳ್ತಾರೆ. 112 ಕಾಲ್ ಮಾಡಿ, ಇಂಥ ಊರು, ಇಂಥ ಗ್ರಾಮ, ಇಂಥ ವಾರ್ಡು, ಮನೆ ಅಡ್ರೆಸ್ ಹೇಳಿ, ನನಗೆ ನಮ್ಮ ತಂದೆ ತಾಯಿಯವರು ಫೋರ್ಸ್ಫುಲ್ ಆಗಿ ಮದುವೆ ಮಾಡಕ್ಕೆ ಹೇಳ್ತಿದ್ದಾರೆ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಒಂದು ಕಂಪ್ಲೇಂಟ್. FIR ಆಗ್ಬೇಕಂತೇನಿಲ್ಲ, ನಿಮ್ ತಂದೆ ತಾಯಿ ಕರೆಸಿ ನಾವು FIR ಮಾಡಂಗಿಲ್ಲ, ಒದೆಂಗಿಲ್ಲ, ಹೊಡೆಯಂಗಿಲ್ಲ, ಜೈಲ್ ಕಳ್ಸಂಗಿಲ್ಲ, ಕೌನ್ಸಿಲಿಂಗ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ಕೌನ್ಸಿಲಿಂಗ್ ಮಾಡ್ತೀವಿ. ಅದನ್ನ ನೀವು ಮನನ ಮಾಡ್ಕೊಳ್ಳಿ. ಬಾಲ ಕಾರ್ಮಿಕ ಪದ್ಧತಿ ಸುಮಾರು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ, ಜಿಲ್ಲೆಗಳಲ್ಲಿ ಮತ್ತೆ ದೇಶದಲ್ಲಿ ನಡ್ಕೊಂತ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿದೆ. ಆದ್ರೂ ಕೂಡ ಕೆಲವೊಂದು ಫ್ಯಾಕ್ಟರಿಗಳಲ್ಲಿ, ಇಟ್ಟಂಗಿ ಫ್ಯಾಕ್ಟರಿ ಆಗಿರ್ಬೋದು, ಮಂಡಾಳ್ ಫ್ಯಾಕ್ಟರಿ ಆಗಿರ್ಬೋದು, ಗಾರ್ಮೆಂಟ್ಸ್, ಇಲ್ಲೇ ನಾವೊಂದು 3 ತಿಂಗಳ ಹಿಂದೆ ಒಂದು ಬಾಲ ಕಾರ್ಮಿಕ ಅಡಿಯಲ್ಲಿ ಒಂದು ಕೇಸ್ಗಳನ್ನು ಮಾಡಿದೆ. 14 ವರ್ಷ ಒಳಗಡೆ ಯಾರು ಕೆಲಸ ಮಾಡಂಗಿಲ್ಲ. 14 ವರ್ಷಗಳ ಒಳಗಡೆ ಯಾರು ಅಂಗಡಿಗಳಲ್ಲಿ